ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರೈತರಿಗೆ ಸಂಬಂಧಿಸಿದ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಬೇಕೆಂಬ ಉದ್ದೇಶದಿಂದಲೇ ಪ್ರತಿ ಹೋಬಳಿಗಳಲ್ಲಿ ಕಂದಾಯ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಕಂದಾಯ ಅದಾಲತ್ನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ. 21/11 ನಿಮ್ಮ ಹೆಸರಿಗೆ ಪಾಣಿ ಬರುತ್ತೆ, ಆಗ್ಬೋದಾ? ಖಾತೆ ಅವತ್ತು ಜನರೇಟ್ ಆಗುತ್ತೆ. ಅದರಿಂದ 15 ದಿವಸದೊಳಗಡೆ ನಿಮ್ಗೆ ಖಾತೆ ಬರುತ್ತೆ. ಆ ಖಾತೆನ ನಮ್ಮ RI ಅವರು ಮತ್ತೆ VA ಇಬ್ರು ಕರೆಸಿ ಕೊಡ್ತಾರೆ. ನಿಮ್ಮ ನಂಬರ್ ಏನು? ಮೊಬೈಲ್ ನಂಬರು ಇಲ್ವಾ? ನೋಡಮ್ಮ, ಈ ಅಡ್ರೆಸ್ ಕರೆಸಿ ಖಾತೆನ ನೀನೇ ತೆಗೆದುಕೊಡ್ಬೇಕು. ಏನು ಪ್ರಕಾಶ್? ಆಯ್ತು, ಧನ್ಯವಾದಗಳು. ಒಳ್ಳೆ ಬೇಲೂರಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದ ಕಂದಾಯ ಅದಾಲತ್ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಗರದ ಕಚೇರಿಗೆ ರೈತರು ಸಾರ್ವಜನಿಕರು ಬಂದು ಅಲೆದಾಡಬಾರದೆಂಬ ಉದ್ದೇಶದಿಂದ ಪ್ರತಿ ಹೋಬಳಿಗಳ ಹೋಬಳಿ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದು, ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಪೌತಿ ಖಾತೆ, ಪಿಂಚಣಿ, ಪಡಿತರ, ಸರ್ವೆ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಇತ್ಯರ್ಥ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಅಧಿಕಾರಿಗಳಿಂದ ಕೊಡಿಸಲಾಗುತ್ತೆ. ಉಳಿದ ಸಮಸ್ಯೆಗಳಿಗೆ ನಿಗದಿತ ದಿನಾಂಕದಲ್ಲಿ ಪರಿಹಾರ ಕೊಡಲಾಗುವುದು ಎಂದರು. ಇಲಾಖೆಗೆ ಸಂಬಂಧಪಟ್ಟಂತ ಅದಾಲತ್ತು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಸ್ಥಳದಲ್ಲೇ ಪರಿಹರಿಸತಕ್ಕಂತ, ತಮ್ಮ ಸಮಸ್ಯೆನ ಆಲಿಸಿ ಇಲ್ಲೇ ಪರಿಹರಿಸತಕ್ಕಂತ ಕೆಲಸನ ಮಾಡೋಣ. ಆದ್ರೆ ಒಂದು ತಮ್ಮಲ್ಲಿ ವಿನಂತಿ ಏನ್ ಮಾಡೋದು ಅಂದ್ರೆ, ನಾವು ಬಂದಿರತಕ್ಕಂತ ಇವತ್ತು ಇರ್ತಕ್ಕಂಥ ಸಭೆ ಏನಕ್ಕೆ, ಅದಕ್ಕೆ ಪೂರಕವಾಗಿದ್ರೆ ಆ ಸಮಸ್ಯೆ ಬಗೆಯಿರುತ್ತೆ. ಇನ್ನು ಉಳಿದಂತ ಸಭೆದು ಉಳಿದಂತ ಬೇರೆ ಬೇರೆ ಸಮಸ್ಯೆಗಳನ್ನ ಅದನ್ನ ಬೇರೆ ರೀತಿಯಲ್ಲಿ ಬಗೆಹರಿಸೋಣ. ಈ ಸಭೆ ಮುಗಿದ ನಂತರ ಬಗೆಹರಿಸೋಣ. ಆದ್ರೆ ನಾವು ಬಂದಿದ್ದ ಯಾವುದೋ ಕಾರ್ಯಕ್ರಮಕ್ಕೆ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಕ್ಕಂಥದ್ದು ಬೇಡ, ದಯವಿಟ್ಟು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಚಂದ್ರ, ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಗಂಗಾಧರ್ ಹಾಗೂ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು.